ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಬೇಸಿಗೆಯಲ್ಲಿ ಪಪಾಯ ತಿಂದರೆ ದಿನವಿಡೀ ಸಂತೋಷವಾಗಿರ್ತೀರಿ. ಕಂಪ್ಲೀಟ್ ಡೀಟೇಲ್ಸ್ಗೆ ಈ ವಿಡಿಯೋನ ಪೂರ್ತಿ ನೋಡಿ. ಪಪಾಯ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಹಣ್ಣಿನಲ್ಲಿ ವಿಟಮಿನ್ ಎ, ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಈ ಹಣ್ಣನ್ನು ತಿನ್ನೋದು ವಿಶೇಷವಾಗಿ ಬೇಸಿಗೆಯಲ್ಲಿ ದೇಹವನ್ನು ತುಂಬ ತಂಪಾಗಿರಿಸುತ್ತೆ. ಅದಕ್ಕಾಗಿ ಅನೇಕ ಜನರು ಈ ಹಣ್ಣನ್ನು ತಿಂತಾರೆ. ಆದರೆ ಪಪಾಯ ಹಣ್ಣನ್ನು ತಿನ್ನಲು ಉತ್ತಮ ಸಮಯ ಯಾವಾಗ ಎಂದು ಎಷ್ಟೋ ಜನಕ್ಕೆ ತಿಳಿದಿರೋದಿಲ್ಲ. ಪಪಾಯದಲ್ಲಿ ಕಾರ್ಬೋಹೈಡ್ರೇಟ್ಸ್, ಫೈಬರ್ ಮತ್ತು ಇನ್ನೂ ಹೆಚ್ಚಿನ ಅಂಶಗಳು ಅಡಗಿರುತ್ತೆ. ಮೊದಲನೇದಾಗಿ ಪಪಾಯದಲ್ಲಿ ಕಾರ್ಬೋಹೈಡ್ರೇಟ್ಸ್, ಫೈಬರ್, ಪ್ರೋಟೀನ್, ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ B9, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ವಿಟಮಿನ್ B1, ವಿಟಮಿನ್ B3, ವಿಟಮಿನ್ B5, ವಿಟಮಿನ್ ಇ, ವಿಟಮಿನ್ ಕೆ ಮುಂತಾದ ಪ್ರಮುಖ ಪೋಷಕಾಂಶಗಳು ಇದರಲ್ಲಿ ಸಮೃದ್ಧವಾಗಿದೆ. ಇದು ಜೀರ್ಣಕ್ರಿಯೆ, ಕೂದಲು, ಚರ್ಮಕ್ಕೆ ತುಂಬಾ ಒಳ್ಳೆಯದು. ಬೆಳಿಗ್ಗೆ ಅಥವಾ ಉಪಹಾರದ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಪಪಾಯ ಹಣ್ಣನ್ನು ತಿನ್ನೋದು ತುಂಬಾ ಉತ್ತಮ. ಇದು ದಿನಪೂರ್ತಿ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಎರಡನೇ ಮುಖ್ಯವಾದ ಪ್ರಯೋಜನ ಏನು ಅಂತ ಹೇಳಿದ್ರೆ, ಪಪಾಯ ಕರುಳನ್ನು ನಾನ್ ಟಾಕ್ಸಿಕ್ ಅಂದರೆ ನಿರ್ವಿಷಗೊಳಿಸೋದ್ರಿಂದ ಅದನ್ನು ರಾತ್ರಿಯಲ್ಲಿ ತಿನ್ಬಹುದು. ನೀವು ರಾತ್ರಿ ಪಪಾಯ ತಿನ್ನೋದ್ರಿಂದ ದೇಹದಲ್ಲಿರುವ ಅಂದರೆ ಕರುಳಿನಲ್ಲಿರುವ ಒಂದು ಟಾಕ್ಸಿಕ್ಸ್ ಎಲ್ಲ ಹೊರಗಡೆ ಹಾಕೋದಕ್ಕೆ ಇದು ಉಪಕಾರಿಯಾಗಿರುತ್ತೆ. ಆದರೆ ಊಟದ ನಂತರ ಕನಿಷ್ಠ 3 ರಿಂದ 4 ಗಂಟೆಗಳ ಕಾಲ ಹಣ್ಣುಗಳನ್ನು ತಿನ್ನದಂತೆ ಎಚ್ಚರ ವಹಿಸಬೇಕು. ಯಾಕೆಂದರೆ ಊಟದ ನಂತರ ತಕ್ಷಣ ತಿನ್ನೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಅಡ್ಡಿಪಡಿಸುತ್ತೆ. ಮೂರನೇ ಮುಖ್ಯವಾದ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ, ಪಪಾಯದಲ್ಲಿ ಪಪೈನ್ ಎಂಬ ಅಂಶ ಇರುತ್ತೆ, ಅಂದರೆ ಕಿಣ್ವ ಇರುತ್ತೆ. ಇದು ಪ್ರೋಟೀನನ್ನು ಜೀರ್ಣಗೊಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಪಪಾಯನ್ನು ತಿಂಡಿಯಾಗಿ ತಿನ್ನೋದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ಇರಿಸೋದಕ್ಕೆ ಸಹಾಯ ಮಾಡುತ್ತೆ. ಇದು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಗ್ಯಾಸ್, ಅಸಿಡಿಟಿ ಇವುಗಳ ಸಮಸ್ಯೆಗಳನ್ನು ಸಹ ತಡೆಗಟ್ಟುತ್ತೆ. ಪಪಾಯದಲ್ಲಿ ಫೈಬರ್ ಕೂಡ ಸಮೃದ್ಧವಾಗಿರುತ್ತೆ. ಇದು ಕರುಳನ್ನು ಶುದ್ಧಿಗೊಳಿಸುತ್ತೆ ಮತ್ತು ಹೊಟ್ಟೆಯನ್ನು ಹಗುರವಾಗಿರಿಸೋದಕ್ಕೆ ಸಹಾಯ ಮಾಡುತ್ತೆ. ನಾಲ್ಕನೇದು ಮತ್ತು ಅತಿ ಮುಖ್ಯವಾದ ಒಂದು ಬೆನಿಫಿಟ್ ಅಂತ ಹೇಳಿದ್ರೆ, ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಅಥವಾ ಇಮ್ಯುನಿಟಿ ಎನರ್ಜಿಯನ್ನು ಹೆಚ್ಚು ಮಾಡಲು ಇದು ಸಹಾಯ ಮಾಡುತ್ತೆ. ಪಪಾಯದಲ್ಲಿರುವ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪಪಾಯ ತಿನ್ನೋದ್ರಿಂದ ದೇಹವು ಸೋಂಕುಗಳು ಅಂದರೆ ಇನ್ಫೆಕ್ಷನ್ ಮತ್ತು ರೋಗಗಳ ವಿರುದ್ಧ ಹೋರಾಡಲು ಶಕ್ತಿಯನ್ನು ನೀಡುತ್ತೆ. ಇದು ಶೀತ, ವೈರಲ್ ಸೋಂಕುಗಳು ಮತ್ತು ಇತರ ಕಾಯಿಲೆಗಳಿಂದ ರಕ್ಷಿಸಲು ಸಹ ಇದು ಸಹಾಯ ಮಾಡುತ್ತೆ. ಪಪಾಯ ಸೇವನೆ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ನಾವು ಖಂಡಿತವಾಗ್ಲೂ ದಿನಾಲೂ ನಮ್ಮ ಒಂದು ಡಯಟ್ ಫುಡ್ಡಲ್ಲಿ, ಒಂದು ಡೈಲಿ ಫುಡ್ಡಲ್ಲಿ ಈ ಒಂದು ಪಪಾಯವನ್ನು ಸೇರಿಸ್ಕೊಳ್ಳೇಬೇಕು. ಎಲ್ಲ ಏಜ್ ಗ್ರೂಪ್ ಅವರು ಈ ಒಂದು ಪಪಾಯ ಸೇವನೆ ಮಾಡೋದ್ರಿಂದ ತುಂಬಾ ಉತ್ತಮ ಅನುಕೂಲಗಳು ಇದೆ. ಗರ್ಭಿಣಿ ಸ್ತ್ರೀಯರು ಮಾತ್ರ ಈ ಒಂದು ಪಪಾಯ ಸೇವನೆ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ ಸಲಹೆಯನ್ನು ಪಡೆದು ಇದನ್ನು ಸೇವಿಸಬೇಕು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.